ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆನೇ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವಾಗೂ ಒಂದೇ ಥರ ಮಾಡಿ ಇದಾಗುತ್ತಲ್ಲ ಅಂತ. ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಪಲಾವ್ ಮಾಡ್ತಾಯಿದ್ದೀನಿ. ಪಲಾವ್ಗೆ ಏನೇನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬನ್ನಿ ತೋರಿಸ್ತೀನಿ. ಮಾಡಿ ತೋರಿಸಿದ್ದೀನಿ, ಆದರೆ ಇವತ್ತು ಟಿಫನ್ಗೆ ಮಾಡ್ತಾ ಇರೋದ್ರಿಂದ ಮಾಡಿ ತೋರಿಸ್ತಾರೆ. ಸರಿನಾ? ಏನೇನು ಬೇಕು ಅಂದರೆ ಪಲಾವ್ಗೆ ಶುಂಠಿ, ಬೆಳ್ಳುಳ್ಳಿ, ಒಂದು 6 ರಿಂದ 7 ಹಸಿಮೆಣಸಿನ್ಕಾಯಿ, ಮತ್ತು ಕ್ಯಾರೆಟು, ಬೀನ್ಸು, ಮತ್ತು ಹುರುಳಿಕಾಯಿ, ಮತ್ತು ಪುದೀನ, ಕೊತ್ತಂಬರಿ, ಈರುಳ್ಳಿ, ಟೊಮೆಟೊ, ಒಗ್ಗರಣೆಗೆ ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಏನು ಮಾಡೋಕ್ಕೆ ಮುಂಚೆ ಈ ಥರ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಮಾಡೋಕ್ಕೆ ಈಸಿ ಆಗುತ್ತೆ. ಈಗ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಪೇಸ್ಟ್ ಮಾಡೋಕ್ಕೆ ರುಬ್ಕೊತೀನಿ. ಅಷ್ಟರಲ್ಲಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ. ತುಪ್ಪನೂ ಯೂಸ್ ಮಾಡ್ಬೋದು ಸ್ವಲ್ಪ, ಯುವರ್ ಚಾಯ್ಸ್. ಆಯಿತು, ಸ್ವಲ್ಪ ಎಣ್ಣೆ ಕಾದಾದ್ಮೇಲೆ ಏನು ಕಟ್ ಮಾಡಿರ್ತೀವಲ್ಲ ಅದು ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಫ್ರೈ ಆಗಲಿ. ಇನ್ನೊಂದು ಏನಂದರೆ ಪಲಾವ್ ಎಲೆ ಅವೆಲ್ಲ ಸ್ಟಾರ್ಟಿಂಗ್ ಹಾಕಿದ್ರೆ ಸೀದೋದಂಗೆ ಆಗುತ್ತೆ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ಹಾಕೊತೀನಿ. ಅಂದರೆ ಎಣ್ಣೆ ಕಾಯಿರಬಾರ್ದು, ಅದು ಹಾಕಕ್ಕೆ ಹೋದರೆ ಎಣ್ಣೆ ಕಾದಿರಬಾರ್ದು. ಎಣ್ಣೆ ಕಾದೋದ್ರೆ ಅವೆಲ್ಲ ಸೀದೋಗುತ್ತೆ. ಅದಕ್ಕಾಗಿ ಈಗ ಕಸೂರಿ ಮೇಥಿ, ಪಲಾವ್ ಎಲೆ, 2 ಏಲಕ್ಕಿ, ಮತ್ತು ಒಂದು ಚಕ್ಕೆ, ಒಂದು ಸ್ವಲ್ಪ ಲವಂಗ ಇಷ್ಟು ಹಾಕಿ, ಸ್ವಲ್ಪ ಸೋಂಪು ಇರಬೇಕಲ್ಲ, ಸೋಂಪು ಹಾಕಿ ಚೆನ್ನಾಗಿ, ಸ್ವಲ್ಪ ಮರಾಠಿ ಮೊಗ್ಗು, ಚಕ್ರದ ಹೂವು ಖಾಲಿಯಾಗಿತ್ತು, ನೀವು ಹಾಕ್ಕೊಳ್ಳಿ ಚಕ್ರದ ಹೂವು. ಇಷ್ಟೆಲ್ಲ ಹಾಕಿ ಸ್ವಲ್ಪ ಕಲ್ಲು ಹೂವು ಮತ್ತು ಸ್ವಲ್ಪ ಸೋಂಪು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ. ಯಾಕೆ ಸ್ಟಾರ್ಟಿಂಗ್ ಹಾಕೊಂಡ್ಬಿಟ್ರೆ ಎಣ್ಣೆಲಿ ಇವೆಲ್ಲ ಸೀದೋದಾಗ ಬೇರೆ ಫ್ಲೇವರ್ ಕೊಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಕಾದಿತ್ತಂತ ಈರುಳ್ಳಿ ಹಾಕ್ಬಿಟ್ಟು ಇವೆಲ್ಲ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿರಿ. ಇದೆಲ್ಲ ಆಗೋ ಅಷ್ಟರಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ರುಬ್ಕೊಂಬರ್ತೀನಿ. ಸ್ವಲ್ಪ ಎಣ್ಣೆ ಕಮ್ಮಿ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಇದೆಲ್ಲ ಫ್ರೈ ಆಗೋ ಅಷ್ಟರಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಕೊಂಬರ್ತೀನಿ. ಅದೇನೆಂದರೆ ಇಷ್ಟು ಫ್ರೈ ಆಗೋಷ್ಟರಲ್ಲಿ ರುಬ್ಬ ಆಗಿಬಿಡುತ್ತೆ. ಅದಕ್ಕೆ ಈಗ ನೋಡಿ ರುಬ್ಬಿ ಇಟ್ಕೊಂಡಿದ್ದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಹಾಕ್ಕೊಂಡಿದ್ದೀನಿ. ಏನಂದರೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಟೊಮೆಟೊ ಮತ್ತು ಪುದೀನ ಡೈರೆಕ್ಟಾಗಿ ಕೆಲವ್ರು ಹಾಕ್ತಾರೆ, ನಾನು ಹಾಕಲ್ಲ. ಡಿಫ್ರೆಂಟಾಗಿ ಟೇಸ್ಟ್ ಕೊಡಲಿ ಅಂತ ಸ್ವಲ್ಪ ಉದುರಿಸಿದ್ದೀನಿ. ಇನ್ನು ಮಿಕ್ಕಿದ್ದು ಟೊಮೊಟೊ ಮತ್ತು ಕೊತ್ತಂಬರಿ, ಸ್ವಲ್ಪ ಪುದೀನ ಅಷ್ಟು ರುಬ್ಕೊಳ್ಳೋಣ. ಇಷ್ಟು ಫ್ರೈ ಆಗ್ತಾಯಿದೆ. ಸ್ವಲ್ಪ ಅದು ಪುದೀನ ಸ್ಮೆಲ್ ಬರಲಿ ಅಂತ ಸ್ವಲ್ಪ ಹಚ್ಚಿಟ್ಟಿರೋದನ್ನ ಸ್ವಲ್ಪ ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದು ಅಷ್ಟೇ, ಏನು ಟೊಮೆಟೊ ಪುದೀನ ಎಲ್ಲ ರುಬ್ಕೊಂಡಿದ್ದೀನಿ ನೋಡಿ ಪೇಸ್ಟು. ಇದು ಯಾವುದೇ ಥರ ಅಂದರೆ ಸ್ವಲ್ಪ ಗ್ರೇವಿ ಥರ ಕೊಡುತ್ತೆ ಮತ್ತು ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಹಚ್ಚಿ ಹಾಕ್ಕೊಳ್ಳೋದ್ಕಿಂತ ಈ ಥರ ಹಾಕ್ಕೊಳ್ಳೋದ್ಕಿಂತ ಎಲ್ಲದಕ್ಕೂ ಸ್ಪ್ರೆಡ್ ಆಗುತ್ತೆ ಮಸಾಲೆ. ಸ್ವಲ್ಪ ಅರಿಶಿನ ಹಾಕಿ ಚೆನ್ನಾಗಿ ತಿರುಕೊಳ್ಳೋಣ, ಮಿಕ್ಸ್ ಆಗಲಿ ನೀಟಾಗೆ. ಇದು ಸ್ವಲ್ಪ ಗ್ರೀನಾಗೆ, ಲೈಟಾಗಿ ಗ್ರೀನಾಗೆ ಚೆನ್ನಾಗಿ ಬರುತ್ತೆ. ಮಸಾಲೆ ಜಾಸ್ತಿ ಬೇಕು ಅನ್ನೋರು ಸ್ವಲ್ಪ ಕಾಯಿನ ರುಬ್ಬಿಟ್ಟು ನೈಸಾಗಿ ಹಾಕ್ಕೊಬೋದು, ಇಲ್ಲ ಮೊಸರು ಹಾಕ್ಕೊಬೋದು. ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ, ಖಾರ ಬೇಕು ಅನ್ನೋರಿಗೆ. ಇಲ್ಲಾಂದರೆ ಏನಿಲ್ಲ, ನಾನು ಹಸಿಮೆಣ್ಸಿನ್ಕಾಯಿ ಇದೆಯಲ್ಲ ಹಾಕಕ್ಕೆ ಹೋಗಿಲ್ಲ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ನೋಡಿಕೊಂಡು. ನೀವು ಪುಡಿ ಸಾಲ್ಟ್ ಹಾಕ್ಕೊಳ್ಳೋದಾರೆ ಹಾಕ್ಕೊಳ್ಳಿ, ನಾನು ಕಲ್ ಸಾಲ್ಟ್ ಹಾಕಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಪುಡಿ ಸಾಲ್ಟ್ ಉದುರಿಸ್ಕೊಬೋದು. ನೆಕ್ಸ್ಟ್ ಎಲ್ಲ ಮಿಕ್ಸು ವೆಜಿಟೇಬಲ್ ಎಲ್ಲ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಎಲ್ಲ ಫ್ರೈ ಮಾಡಿ. ಏನಂದರೆ ಸ್ವಲ್ಪ ಎಣ್ಣೆ ಬಿಡಬೇಕು, ಎಣ್ಣೆ ಬಿಡೋವರೆಗೂ ಫ್ರೈ ಮಾಡಿ. ಇಮಿಡಿಯೇಟು ನೀವು ನೀರೆಲ್ಲ ಹಾಕಕ್ಕೆ ಹೋಗಬೇಡಿ. ಎಣ್ಣೆ ಚೆನ್ನಾಗಿ ಬಿಟ್ಟು ಆದಮೇಲೆ ಪಕ್ಕದಲ್ಲಿ ನೀರು ಇಟ್ಕೊಂಡಿದ್ದೆ, ಬಿಸಿನೀರು. ಈಗ ಅಕ್ಕಿ ತೊಳೆದು ಹಾಕಿರ್ತಾಯಿದ್ದೀನಿ. 2 ಲೋಟ ಹಾಕ್ಕೊಂಡಿದ್ದೀನಿ ರೈಸು, ತೊಳೆದು ಇಟ್ಕೊಂಡಿದ್ದೀನಲ್ಲ ಅದಕ್ಕೆ. ಪಕ್ಕದಲ್ಲಿ ನೀರು ಕಾಯೋಕ್ಕಿಟ್ರೆ ಬೇಗ ನಾಷ್ಟ ಬೇಗ ರೆಡಿ ಆಗುತ್ತೆ. ನೀರಿಲ್ಲ ಅಂದರೂ ಹಾಕ್ಕೊಬೋದು, ಫ್ರೀಯಾಗಿತ್ತು ಅಂದರೆ. ನೀರು ಕಾದಿಟ್ಟರೆ ಬೇಗ ಯೂಸ್ ಆಗುತ್ತೆ ಅಂತ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಹೊಂದ್ಕೊಳ್ಳಿ. ಇದಾದಮೇಲೆ ನೋಡಿ, ಈ ಗ್ಲಾಸಲ್ಲಿ ನಾನು 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟಗೆ 4 ಲೋಟ ನೀರು ಹಾಕ್ತಿದ್ದೀನಿ. ಸ್ವಲ್ಪ ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಲ್ಲ ಅದನ್ನು 4 ಲೋಟ ಅದುವಾಗ ಹಾಕಿದ್ದೀನಿ. ಇದೇ ಮೆಥಡಲ್ಲಿ ಸ್ವಲ್ಪ ಮೊಸರು ಹಾಕ್ಕೊತಾರೆ, ಇಲ್ಲ ಕಾಯಿ ರುಬ್ಬಿ ಅದನ್ನು ಹಾಕ್ಕೊಡ್ತಾರೆ. ಎಲ್ಲ ಸ್ವಲ್ಪ ಡಿಫ್ರೆಂಟ್ ಟೇಸ್ಟಾಗಿ ಬರುತ್ತೆ. ಇದು ಸಿಂಪಲ್ ಪಲಾವ್ ಅಷ್ಟೇ, ಜಾಸ್ತಿ ಏನು ಮಸಾಲೆಗಳು ಏನೂ ಇರೋದಿಲ್ಲ. ಅಯ್ಯೋ ಮುಖ ಕೊಡಿಯುತ್ತೆ ಆ ಥರ ಏನೂ ಇರೋದಿಲ್ಲ, ಚೆನ್ನಾಗಿರುತ್ತೆ. ಇದು ಏನಂದರೆ ಈಗ ಕುಕ್ಕರ್ ಮುಚ್ಚಳ ಆಗಬಾರ್ದು, ಸ್ವಲ್ಪ ಕುದಿ ಬರಲಿ. ಸಾಲ್ಟ್ ಈ ಟೈಮಲ್ಲಿ ನೀವೇನಂದರೆ ಸಾಲ್ಟ್ ಹೇಗೆ ನೋಡ್ಕೊಬೇಕಂದ್ರೆ, ಆ ನೀರು ಸ್ವಲ್ಪ ನೋಡಿ, ನಂಗೆ ಸ್ವಲ್ಪ ಸಾಲ್ಟ್ ಕಮ್ಮಿ ಆಯಿತು, ಹಾಕ್ಕೊತಾ ಇದ್ದೀನಿ. ಈ ನೀರು ಸ್ವಲ್ಪ ಉಪ್ಪಾಗಿರಬೇಕು, ಯಾಕಂದರೆ ರೈಸು ಬೆಂದಾಗ ಎಳ್ಕೊಂಡಾಗ ಸರಿ ಹೋಗುತ್ತೆ. ಈ ಇದು ನೀರೇ ಹದವಾಗಿದ್ದರೆ ಫುಲ್ ಸಪ್ಪೆ ಹೊಡಿಯುತ್ತೆ ಅದರಿಂದ. ಹಿಂಗೆ ನೋಡಿ ಕುದೀತಾ ಇದೆ. ಇಷ್ಟು ಕುದಿಯೋವರೆಗೂ ಮುಚ್ಚಳ ಹಾಕಬೇಡಿ.
ಕುದೀಲಿ ನೋಡಿ. ಈ ಥರ ಕುದಿದಾಗೆ ನಾವು ಮುಚ್ಚಲಾಗಬೇಕು. ಇಲ್ಲಾಂದರೆ ಏನಾಗುತ್ತೆ, ಮಸಾಲೆ ಎಲ್ಲ ಅಲ್ಲಲ್ಲೇ ಇದ್ದು ಚೆನ್ನಾಗಿ ಮಿಕ್ಸ್ ಆಗಬೇಕಾಗತ್ತೆ. ಅದಕ್ಕೆ ಒಂದು 2ರಿಂದ 3 ವಿಜಿಲ್ ಕೂಗಿಸ್ರಿ. ನಿಮ್ಮ ಕುಕ್ಕರ್ ಯಾವ ಥರ ಇರುತ್ತೋ ಆ ಥರ ನೀವು 2ರಿಂದ 3 ವಿಜಿಲ್ ಕೂಗಿಸ್ರಿ. ಈಗ ಅದು ತೆಗ್ದು ನೋಡೋಣ, ಆಗಿದೆ ವಿಜಿಲು ನೋಡಿ. ಎಲ್ಲ ಆಲ್ಮೋಸ್ಟು ಚೆನ್ನಾಗಾಗಿದೆ. ಅಕ್ಕಿ ಇದ್ರ ಮೇಲೂ ಹೋಗುತ್ತೆ. ನಮ್ಮದು ಸ್ವಲ್ಪ ಬೇರೆ ಅಕ್ಕಿ ಯೂಸ್ ಮಾಡಿದ್ದೆ, ಹೊಸ್ದಾಗಿ ಅಕ್ಕಿ, ಯಾಕೋ ದಪ್ಪ ಅನ್ನಿಸ್ತಾಯಿತ್ತು. ಟ್ರೈ ಮಾಡೋಣ ಅಂತ ನೋಡಿ, ಸ್ವಲ್ಪ ದಪ್ಪನೇ ಆಗಿದೆ. ಆದರೂ ಟೇಸ್ಟ್ ಚೆನ್ನಾಗಿತ್ತು. ಹೊಸದು ರೈಸ್ ತಂದಿದ್ರಲ್ಲ, ಒಂದೊಂದು ಸರಿ ಸೆಟ್ ಆಗಲ್ಲ ಅಂತ ನೋಡಿ. ಟಿಫನ್ಗೆ ಮಕ್ಳಿಗೆ ಬ್ರೇಕ್ಫಾಸ್ಟಿಗೆ ರೆಡಿಯಾಗಿದೆ. ಮತ್ತು ಇವತ್ತು ಬೆಳಗ್ಗೆ ನೋಡಿದ್ರಲ್ಲ, ಬೆಳಗ್ಗೆ ಪಲಾವ್ ಮಾಡಿದ್ದೆ, ವೆಜಿಟೇಬಲ್ ಪಲಾವು. ಅದೇ ಮಧ್ಯಾಹ್ನಕ್ಕೆ ಆಯಿತು. ಈಗ ಉಪ್ಸಾರು ಮಾಡೋಣ, ನುಗ್ಗೆ ಸೊಪ್ಪು ಉಪ್ಸಾರು ಅಂತ. ಅದನ್ನು ಹೇಗೆ ಮಾಡೋದು ತೋರಿಸ್ತೀನಿ ಬನ್ನಿ. ಹೆಸರು ಕಾಳು ಸ್ವಲ್ಪ 1.5-2 ಲೋಟ ಹಾಕ್ಕೊಳ್ಳಿ. ತೊಗರಿಬೇಳೆ ಇವೆರಡೂ ನೀಟಾಗಿ ತೊಳ್ಕೊಂಬಿಟ್ಟು, ಏನಂದರೆ ಒಂದರಲ್ಲೇ ಮಾಡ್ಬೋದು, ತೊಗರಿಬೇಳೆಲೂ ಮಾಡ್ಬೋದು. ಇದು 2 ಹಾಕಿದ್ರು ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪು ಹೀಟ್ ಅಲ್ವಾ, ಬ್ಯಾಲೆನ್ಸ್ ಆಗಲಿ, ತುಂಬ ಹೀಟು ಆಗಬಾರ್ದು, ಹಾಗಂತ ತಿಂದೇ ಇರಬಾರ್ದು. ಚೆನ್ನಾಗಿರುತ್ತೆ, ಟೇಸ್ಟಾಗೂ ಇರುತ್ತೆ, ಮತ್ತು ಐರನ್ ಕಂಟೆಂಟ್ಸು ಜಾಸ್ತಿ ಇರುತ್ತೆ. ಹೀಟು ಅಂತಾರೆ, ಅದಕ್ಕೋಸ್ಕರ ಸ್ವಲ್ಪ ಹೆಸ್ರು ಕಾಳು ಹಾಕಿದೆ. ನೆಕ್ಸ್ಟು ತೊಳೆದಿರೋದೊಂದಷ್ಟು, ನಾನು ಖಾರ ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ಮಧ್ಯದಲ್ಲಿ ಬೇಕಾಗುತ್ತಲ್ವಾ, ಅದಕ್ಕಾಗಿ ಅಷ್ಟು ಮೆಣಸಿನ್ಕಾಯಿ, 1 ಟೊಮೆಟೊ ಹಾಕ್ಕೊಂಡಿದ್ದೀನಿ ಬೇಯಿಸೋಕ್ಕೆ. ಅಷ್ಟರಲ್ಲಿ ಅವೆಲ್ಲ ಬೇಯೋಷ್ಟರಲ್ಲಿ ಸ್ವಲ್ಪ ನುಗ್ಗೆ ಸೊಪ್ಪು ಬಿಡಿಸ್ಕೊಳ್ಳೋಣ ಅಂತ ಬಿಡಿಸ್ತಾ ಇದ್ದೀನಿ. ನುಗ್ಗೆ ಸೊಪ್ಪು ಏನಂದರೆ ಒಂದು ದಿವಸ ಇಟ್ಟುಬಿಟ್ರೆ ಎಲ್ಲ ಉದ್ರದಂಗೆ ಆಗ್ಬಿಡುತ್ತೆ. ಅದೆಲ್ಲ ರೆಕ್ಕೆಗಳಿರುತ್ತಲ್ವ, ಅದು ಉದ್ರದಂಗೆ ಆಗ್ಬಿಡುತ್ತೆ. ಸರಿ ಆಯಿತು, ಅದು ಬೇಯೋಷ್ಟರಲ್ಲಿ ನುಗ್ಗೆ ಸೊಪ್ಪು ಇನ್ನೊಂದು ವಿಜಿಲ್ ಯಾಕೆ ಹಾಕಿಲ್ಲ ಅಂದರೆ ಹೇಳಿದ್ನಲ್ಲ, ಬೇಗ ಸ್ಮ್ಯಾಶ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ ಪಲ್ಯಗೆ, ಒಂಥರ ಮುದ್ದೆ ಥರ ಪಲ್ಯ ಆಗಿಬಿಡುತ್ತೆ. ಪಾತ್ರೆಯಲ್ಲಿ ಹದವಾಗಿ ಬೇಯಿಸ್ಕೊಂಡು ನಮ್ಗೆ ಯಾವಾಗ ಬೇಕೋ ನುಗ್ಗೆ ಸೊಪ್ಪು ಹಾಕ್ಕೊಳ್ಳೋಣ ಅಂತ ನಾನು ಪಾತ್ರೆಯಲ್ಲೇ ಇಟ್ಟಿದ್ದೀನಿ ನೋಡಿ. ನೀಟಾಗಿ ನುಗ್ಗೆ ಸೊಪ್ಪು ಬಿಡಿಸ್ಕೊತಾರೆ. ಏನಂದರೆ ನುಗ್ಗೆ ಸೊಪ್ಪಲ್ಲಿ ವೆರೈಟಿಯಾಗಿ ಮಾಡ್ತಾರೆ. ನುಗ್ಗೆ ಸೊಪ್ಪಿನ ಅಕ್ಕಿ ರೊಟ್ಟಿ, ಮತ್ತು ನುಗ್ಗೆ ಸೊಪ್ಪಿಂದು ಬೋಂಡನೂ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಎಳೆ ಸೊಪ್ಪು ಇದ್ಬಿಟ್ರೆ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಮತ್ತು ಮೊಟ್ಟೆ ಪಲ್ಯ ಅದು ಚೆನ್ನಾಗಿರುತ್ತೆ. ಹಿಂಗೆ ಅಂದ್ಕೊಂಡು ಮಾತಾಡ್ಕೊಂಡು ಟಿ ವಿ ನೋಡ್ಕೊಂಡು ನಾನು ಸೊಪ್ಪು ಬಿಡಿಸ್ಕೊಂಡು ಕೂತಿದ್ದೆ. ಅಯ್ಯೋ, ಅದು ಈಗ ಕಾರ್ತಿಕ್ ಮಾಸ ಅಲ್ವಾ, ನಾನ್ ವೆಜ್ ತಿನ್ನಲ್ಲ, ಎಲ್ಲ ಮೊಟ್ಟೆಗೆ ಹಾಕ್ಬಿಟ್ಟು ಪಲ್ಯ ಮಾಡ್ಬೋದಾಯಿತು ಅಂತ ಹೇಳ್ಕೊಂಡು ಮಾತಾಡಿಕೊಂಡು ಸೊಪ್ಪು ಬಿಡಿಸ್ತಾ ಇದ್ದೀನಿ. ಏನೇನು ನುಗ್ಗೆ ಸೊಪ್ಪಲ್ಲಿ ಏನೇ ಮಾಡಿದ್ರು ಚೆನ್ನಾಗಿರುತ್ತೆ. ಇನ್ನೊಂದ್ರಲ್ಲಿ ಕರಿ ನುಗ್ಗೆ ಸೊಪ್ಪು ಅಂತ ಕೊಡ್ತಾರೆ, ಅದು ಅಷ್ಟು ಚೆನ್ನಾಗಿರಲ್ಲ. ಬಿಳಿ ನುಗ್ಗೆ ಸೊಪ್ಪು ಕಹಿ ಬರಲ್ಲ, ಅದು ಕಹಿ ಬರುತ್ತೆ. ನೋಡಿ ತಗೊಳ್ಳಿ, ಬಿಳಿ ನುಗ್ಗೆ ಸೊಪ್ಪು ಎಳೆದಾಗಿದ್ದರೆ ತುಂಬ ಟೇಸ್ಟಾಗಿರುತ್ತೆ. ನಾವು ಬೆಳೆಸಿರೋದಾದರೆ ತೊಳೆಯೋ ಅವಶ್ಯಕತೆ ಇಲ್ಲ, ಮಳೆ ಗಿಳೆಲ್ಲ ಊದಿದ್ರೆ ಇದು ಏನಂದರೆ ನೀರು ಹಿಡಿಯಲ್ಲ ಈ ಸೊಪ್ಪು, ಒಂಥರ ಮೇಲೆ ತೇಲುತ್ತಿದ್ದು. ಅಂದರೆ ಬೇರೆ ಸೊಪ್ಪು ತೊಳೆದ್ರೆ ಕೂರುತ್ತಲ್ಲ, ಇದು ಕೂರೋದಿಲ್ಲ. ಆದ್ರೂ ಮಾರ್ಕೆಟೆಲ್ಲ ಹಾಕಿರ್ತಾರೆ, ಅಲ್ಲಿ ಇಲ್ಲಿ ಹಾಕಿರ್ತಾರೆ ಅನ್ನೋ ಕಾರಣಕ್ಕೆ 1-2 ಸರಿ ನೀಟಾಗಿ ತೊಳ್ಕೊಳ್ಳೋಣ ಅಂತ ತೊಳ್ಕೊತಾ ಇದ್ದೀನಿ. ಚೆನ್ನಾಗೇ ಅದೇನು ಅಷ್ಟು ಕೂರಲ್ಲ ನೋಡಿ, ಅಲ್ಲೆಲ್ಲ ಕೈಗೆ ಅಂಟ್ಕೊಳ್ಳುತ್ತವಲ್ಲ, ಮ್ಯಾಗ್ನೆಟ್ ಅಂಟ್ಕೊಳ್ಳಲ್ವ ಆ ಥರ. ಆದರೂ ತೊಳ್ಕೊಬೇಕು ನೀಟಾಗಿ, ಎಲ್ಲ ತೊಳೆದ್ರೆ ಅಲ್ವಾ ನೀಟಾಗಿರುತ್ತೆ. ಸರಿ, ಅದು ಬೆಂದಿದೆಯೋ ಇಲ್ವೋ ಅಂತ ನೋಡೋಣ ಬನ್ನಿ. ಅದು ನೋಡಿ ಈ ಲೆವೆಲಿಗೆ ಬೆಂದಿದೆ, ಸ್ವಲ್ಪ ಅರ್ಧ ಬೇಳೆ ಬೆಂದಿದೆ. ಇದು ಹಸಿಮೆಣ್ಸಿನ್ಕಾಯಿ ಹಾಕಿದ್ನಲ್ಲ, ಸರಿ ಎತ್ತಿಟ್ಕೊಳ್ಳೋಣ, ಅದನ್ನು ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಹಿಂಗೆ ತೆಗಿತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಮಾಡ್ಕೊತಾ ಇದ್ದೀನಿ, ಯಾಕಂದರೆ ನಮ್ಮ ಮನೇಲಿ ಸಡನ್ನಾಗಿ ಏನಾರ ಹೊಟ್ಟೆ ಹಸಿ ಅಂದಾಗ ರೊಟ್ಟಿ ಇಲ್ಲ ದೋಸೆ ಹಿಟ್ಟು, ಗೋಧಿ ದೋಸೆ ಇಲ್ಲ ಚಪಾತಿ ಹಿಟ್ಟಿದ್ರೆ, ಇಲ್ಲ ಮೊಸರನ್ನಕ್ಕೆ, ಹೀಗಾಗಿ ಎಲ್ಲ ಯೂಸ್ ಮಾಡಿ ಖಾಲಿ ಮಾಡ್ತಾರೆ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ಇದು ಮತ್ತು ಎಲ್ಲ ಒಣಮೆಣ್ಸಿನ್ಕಾಯಿ ಖಾರ ತೋರಿಸಿಲ್ಲ ನಿಮಗೆ, ಒಣಮೆಣ್ಸಿನ್ಕಾಯ್ದು ಖಾರ ತೋರಿಸ್ತೀನಿ. ಇದು ಹಸಿಮೆಣ್ಸಿನ್ಕಾಯಿ ಖಾರ ಬಂದು ಉಪ್ಸಾರು, ಇದು ಆಲ್ರೆಡಿ ನುಗ್ಗೆ ಸೊಪ್ಪು ಉಪ್ಸಾರು ಮತ್ತು ಹೀರೆಕಾಯಿ ಉಪ್ಸಾರಿಗೆ ತುಂಬ ಚೆನ್ನಾಗಿರುತ್ತೆ. ಒಣಮೆಣ್ಸಿನ್ಕಾಯಿ ಖಾರನೂ ಚೆನ್ನಾಗಿರುತ್ತೆ, ಇರಲ್ಲ ಅಂತಲ್ಲ. ಆದರೆ ಎರಡೇ ಉಪ್ಸಾರಿಗೆ ಸುಮಾರು ವೆರೈಟಿ ಉಪ್ಸಾರು ಮಾಡ್ತೀವಿ. ಹಸಿ ಕಾಳು, ಹುರಿದಿದ್ದ ಕಾಳು ಅದೆಲ್ಲ ಮಾಡ್ತಾರೆ. ಆದರೆ ಪರ್ಟಿಕ್ಯುಲರಾಗಿ ನಮಗೆ ಇಷ್ಟ ಆಗೋದು ಈ ನುಗ್ಗೆ ಸೊಪ್ಪು ಮತ್ತು ಹೀರೆಕಾಯಿ ಉಪ್ಸಾರು. ಇವೆರಡಕ್ಕೆ ಹಸಿಮೆಣ್ಸಿನ್ಕಾಯಿ ಖಾರ ಇರಲೇಬೇಕು ಅಂತ ನಾವು ಮಾಡ್ತೀವಿ. ಇಲ್ಲಾಂದರೆ ಹುರುಳಿಕಾಯಿ ಹಾಕ್ಬಿಟ್ಟು ಮಾಡ್ತಾರೆ, ಬೇಳೆ ಹುರುಳಿಕಾಯಿ ಎಲ್ಲ, ಅದೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಹಸಿಮೆಣ್ಸಿನ್ಕಾಯಿ ಖಾರ ಟೇಸ್ಟೇ ಅದು ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಇದನ್ನು ಬೆಂದಿದೆ, 1 ಟೊಮೆಟೊ ಹಾಕಿದ್ನಲ್ಲ ಅದು, ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಸಪ್ರೇಟಾಗಿ ತೆಗ್ದು ಇಟ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಬೇಳೆನೂ ಬೆಂದಿದೆ ನೋಡಿ, ಸ್ಮ್ಯಾಶ್. ಈ ಥರ ನೀವು ಕುಕ್ಕರಲ್ಲಿ ಕೂಗಿಸ್ಕೊಳಕ್ಕಾಗುತ್ತಾ? ಆಗೋದಿಲ್ಲ, ಎರಡೂ ಹದವಾಗಿ ಬೆಂದಿದೆ. ಅಯ್ಯೋ ಹೆಸ್ರು ಕಾಳು ಬೆಂದಿಲ್ಲ ಅಂತ ಏನಿಲ್ಲ, ಇದು ಬೆಂದಿಲ್ಲ ಆ ಥರ ಏನಿಲ್ಲ, ಎರಡೂ ಹದವಾಗೇ ಸ್ಮ್ಯಾಶ್ ಆಗೋ ಥರ ಇದೆ.
ಅದಕ್ಕೆ ಈಗ ನುಗ್ಗೆ ಸೊಪ್ಪು ತೊಳೆದು ಇಟ್ಟಿದ್ದೀನಲ್ಲ ಹಾಕ್ಕೊತಾ ಇದ್ದೀನಿ. ಏನಂದರೆ 1 ಸೆಕೆಂಡ್ಗೆಲ್ಲ ಬೇಗ ಮೇಲೆ ನೋಡೋಕೆ ಇಷ್ಟು ದಪ್ಪ ಇದೆ, ಸುಮ್ಮನೆ ಹಾಕಿ ತಿರ್ಸ್ತಾ ಇದ್ದಂಗೆ ಆ ಬಿಸಿ ನೀರಿಗೆ ಎಲ್ಲ ಎಳ್ಕೊಂಬಿಡುತ್ತದು ನುಗ್ಗೆ ಸೊಪ್ಪು. ಅಯ್ಯೋ ಇಷ್ಟೊಂದು ತುಂಬ ಇದೆ ಅಂತ ಅಂದ್ಕೊಂಡ್ರೆ ತಿರುಗಿಸಿದ್ರೆ ನೋಡಿ ಎಷ್ಟು ಕಮ್ಮಿ ಆಗಿಬಿಡುತ್ತೆ. ಅದು ಬಿಸಿನೀರಿಗೇ ಒಂಥರ ಶಿಂಕಾದಂಗೆ ಆಗಿಬಿಡುತ್ತೆ ಸೊಪ್ಪು. ಇದೆ ಅಂತಲ್ಲ, ಎಲ್ಲ ಸೊಪ್ಪು ಆಲ್ಮೋಸ್ಟ್ ಹಂಗೆ, ಇದು ಬೇಗ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದರಲ್ಲೂ ಇನ್ನೊಂದು ಸ್ವಲ್ಪ ಉಪ್ಸಾರು ಖಾರಕ್ಕೆ ಬೇಳೆ ಎತ್ಕೊಬೇಕಾಗಿತ್ತು, ಹಂಗೆ ಎತ್ಕೊತೀನಿ, ಮರ್ತುಬಿಟ್ಟಿದ್ದೆ, ಆಮೇಲೆ ಹಾಕ್ಬಿಟ್ಟಿದ್ದೆ ನೋಡಿ. ಹಂಗೆ ಬೇಳೆ ಎತ್ಕೊತಾ ಇದ್ದೀನಿ, ಸ್ವಲ್ಪ ಖಾರಾಗೆ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ. ನೀವು ಕಾಳು ಬೇಯಿಸಿದ್ರು ಕಾಳು ಹಾಕ್ಕೊಂಬಿಡಿ, ಈ ಅವರೆಕಾಳು ಆಗಲಿ, ಹಸಿ ಅವರೆಕಾಳು ಇಲ್ಲ ಅಳಸಂಡೆ ಕಾಳು ಏನೇ ಹಾಕ್ಕೊಂಡ್ರೂ ಸ್ವಲ್ಪ ಖಾರಕ್ಕೆ ತೆಗೆದಿಟ್ರೆ ಟೇಸ್ಟ್ ಆಗಿರುತ್ತಲ್ವ, ಚೆನ್ನಾಗಿರುತ್ತೆ ನೋಡಿ. ಈ ಲೆವೆಲ್ಗೆ ಈ ಥರ ನಾವು ಹದವಾಗಿ ಬೇಳೆ ಬೇಯಿಸೋದ್ರಿಂದ ನಮಗೆ ಎಷ್ಟು ಮಟ್ಟಿಗೆ ಬೇಕೋ ನೋಡಿ ಬೇಯಿಸ್ಕೊಂಡು ನಾವು ಬಸ್ಕೊಬೋದು. ನೀವು ಕುಕ್ಕರ್ಗಾಗಿ ವಿಜಿಲ್ ಹೊಡಿಸ್ತೀನಿ ಅಂದರೆ ಒಂಚೂರು ಚೆನ್ನಾಗಿರಲ್ಲ, ಟೇಸ್ಟೇ ಬೇರೆ ಥರ ಬರುತ್ತೆ ಅಲ್ವಾ. ಸರಿ, ಈಗ ಇದನ್ನು ಆಗಿದೆ, ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಕೊಂಡು ನೋಡ್ಕೊಂಡು ನೀಟಾಗಿ ಬೇಯಿಸ್ಕೊಳ್ಳಿ. ಸ್ವಲ್ಪ ತೂತು ಬಟ್ಲಿಗೆ ಬಸ್ಕೊಂಬಿಡೋಣ, ಅದು ನೀಟಾಗಿರುತ್ತೆ ಅದಕ್ಕೋಸ್ಕರ. ನೋಡಿ ಇದು ಬಸ್ಕೊಂಡಿದ್ದೀನಿ, ಇದೆಲ್ಲ ಸ್ವಲ್ಪ ನೀರೆಲ್ಲ ಇಳೀಲಿ ಕೆಳಗಡೆ. ಇದನ್ನು ಹಂಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ, ಒಗ್ಗರಣೆ ಇಲ್ಲದೆ ಹಂಗೆ ತಿಂದರೂ ತುಂಬ ಚೆನ್ನಾಗಿರುತ್ತೆ. ಆದರೆ ನಮ್ಮ ಮಕ್ಳಿಗೆ ಏನಂದರೆ ಒಗ್ಗರಣೆ ಹಾಕಿದ್ರೆ ನೀನು ಏನೇ ಪಲ್ಯ ಮಾಡು ಒಗ್ಗರಣೆ ಹಾಕದೆ ತಿನ್ನೋದಿಲ್ಲ, ಅದಕ್ಕಾಗಿ ಒಗ್ಗರಣೆ ಹಾಕೋಣ ಅಂತ. ಈಗ ಅದು ಆಗಲಿ, ಸ್ವಲ್ಪ ಇಲ್ಲಿ ಉಪ್ಸಾರು ಖಾರಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಟೊಮೆಟೊ ಬೇಯಿಸಿದ್ನಲ್ಲ ಅದನ್ನು ಸಿಪ್ಪೆ ತೆಗ್ದಿದ್ದೀನಿ, ಮತ್ತು ಹಸಿಮೆಣ್ಸಿನ್ಕಾಯಿ ಎತ್ತಿಟ್ಕೊಂಡಿದ್ನಲ್ಲ ಅಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಇದಕ್ಕೆ ಸ್ವಲ್ಪ ಪೆಪ್ಪರು, ಕಾಳು ಮೆಣಸು ಖಾಲಿ ಆಗಿತ್ತು, ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಕಾಳು ಮೆಣಸು ಇತ್ತು ಅಂದರೆ ಒಂದು 4-5 ಹಾಕ್ಕೊಳ್ಳಿ, ಜಾಸ್ತಿ ಏನು ಬೇಡ, ಒಂದು 4ರಿಂದ 5 ಹಾಕ್ಕೊಳ್ಳಿ. ನಾನು ಅದಿಲ್ಲ ಅಂದ್ಬಿಟ್ಟು ಸ್ವಲ್ಪ ಪೌಡ್ರ್ ಹಾಕ್ಕೊತಾ ಇದ್ದೀನಿ. 1 ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ ಅವೆಲ್ಲ ಖಾರಕ್ಕೆ ಟೇಸ್ಟ್ ಕೊಡುತ್ತೆ. ಕೆಲವ್ರು ಜೀರಿಗೆ ಹಾಕಲ್ಲ, ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ, ಅದರಲ್ಲೂ ನಾಟಿ ಕೊತ್ತಂಬರಿ ಇದ್ಬಿಟ್ರಂತೂ ಆ ಗಂಬ್ಲನೇ ಬೇರೆ, ಉಪ್ಸಾರು ಖಾರಕ್ಕೆ ತುಂಬ ಫ್ಲೇವರ್ ಆಗಿರುತ್ತೆ. ಮತ್ತು 1 ಹಿಡಿ ಬೇಕು ಬೆಳ್ಳುಳ್ಳಿ. ನಾವು ಇದಕ್ಕೆ ಬೆಳ್ಳುಳ್ಳಿ ನಾನು ಯಾಕೆ ಜಾಸ್ತಿ ಹಾಕ್ತಾಯಿದ್ದೀನಿ ಅಂದರೆ ಕ್ವಾಂಟಿಟಿ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ಇತ್ತಲ್ವ, ಅದಕ್ಕೂ ಹಾಗೆ ಎಲ್ಲ ರುಬ್ಕೊಂಡು ನೋಡಿ. ಹಸಿಮೆಣ್ಸಿನ್ಕಾಯಿ ಖಾರ ರೆಡಿ ಇದೆ ನೋಡಿ. ನಿಮ್ಮ ಮನೇಲೂ ಯಾರು ಉಪ್ಸಾರು ಕೆಲವು ಮನೇಲಿ ಉಪ್ಸಾರು ಮಾಡೋದಿಲ್ಲ, ಸೇಮ್ ಮೆಥಡಲ್ಲಿ ವೀಡಿಯೋ ನೋಡ್ಕೊಂಡು ಮಾಡಿ, ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ, ಯಾಕಂದರೆ ಹೇಳಿದ್ನಲ್ಲ ಏನಕ್ಕಾದ್ರೆ ಚಪಾತಿಗಾಗಲಿ ದೋಸೆ ಮೊಸರನ್ನಕ್ಕೆಲ್ಲ ನಮ್ಮ ಮನೇಲಿ ಯೂಸ್ ಮಾಡ್ತಾರೆ, ಅದಕ್ಕಾಗಿ. ಈಗ ಉಪ್ಸಾರು ರೆಡಿ ಆಯಿತು, ಖಾರ ರೆಡಿ ಆಯಿತು. ಈಗ ಪಲ್ಯ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಪಲ್ಯಕ್ಕೆ ಒಣಮೆಣ್ಸಿನ್ಕಾಯಿ, ಕರಿಬೇವು, ಈರುಳ್ಳಿ ಮತ್ತು ಇದೆಲ್ಲ ಸೇರಿ ಈರುಳ್ಳಿ, ಕರಿಬೇವು, ಒಣಮೆಣ್ಸಿನ್ಕಾಯಿ, ತೆಂಗಿನ ತುರಿ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಆನಿಯನ್ ಕಟ್ ಮಾಡಿದ್ವಲ್ಲ ಅದು ಹಾಕ್ಕೊತಾ ಇದ್ದೀನಿ. ಕರಿಬೇವು, ಒಣಮೆಣ್ಸಿನ್ಕಾಯಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ ಸ್ವಲ್ಪ ಆನಿಯನ್ನು ಸ್ವಲ್ಪ ಕೆಂಪಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಪಲ್ಯ ಒಗ್ಗರಣೆ ಆಗದೇ ಇದ್ರೂ ಟೇಸ್ಟಾಗಿರುತ್ತೆ, ತಿಂತಾರೆ ಸುಮಾರು ಜನ, ಹಂಗೆ ತಿಂತಾರೆ, ಒಂಥರ ರುಚಿಯಾಗಿರುತ್ತೆ, ಅದೊಂಥರ ತಿನ್ನೋಕ್ಕೆ ಒಂಥರ ಮಜಾ. ಇದು ಒಗ್ಗರಣೆ ಹಾಕಿದಾಗ ಇನ್ನೊಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡುತ್ತೆ, ಮಕ್ಳಿಗೆ ಇಷ್ಟ ಆಗುತ್ತೆ. ಮೇನಾಗೆ ದೊಡ್ಡವ್ರು ನೋಡೋಕ್ಕಾಗಲ್ವಲ್ಲ, ಮಕ್ಕಳು ತಿನ್ನಲಿ ಅನ್ನೋಕ್ಕೋಸ್ಕರ ಒಗ್ಗರಣೆ ಹಾಕೋದು. ಸ್ವಲ್ಪ ಇದಕ್ಕೆ ಈರುಳ್ಳಿ ಎಲ್ಲ ಸಾಲ್ಟ್ ಹಿಡೀಲಿ. ನುಗ್ಗೆ ಸೊಪ್ಪಲ್ಲಿ ನಾವೇನು ಹಾಕ್ಕೊಂಡಿರ್ತೀವಿ ಅದು ಓಕೆ, ಈರುಳ್ಳಿಗೆ ಮತ್ತು ತೆಂಗಿನಕಾಯಿ ತುರಿಗೆ ಏನು ಬೇಕೋ ಅಷ್ಟು ಮಾತ್ರ ಸಾಲ್ಟ್ ಹಾಕ್ಕೊಳ್ಳಿ, ಜಾಸ್ತಿ ಹಾಕೋಕೆ ಹೋಗ್ಬೇಡಿ, ಯಾಕಂದ್ರೆ ಜಾಸ್ತಿ ಆದರೆ ಪಲ್ಯ ಉಪ್ಪುಪ್ಪಾದರೆ ತಿನ್ನೋಕ್ಕಾಗಲ್ಲ, ಅದಕ್ಕಾಗಿ. ಈಗ ಅದು ಫ್ರೈ ಆಯ್ತಲ್ವಾ, ನಾವೇನು ಬಸ್ತಿ ಇಟ್ಕೊಂಡಿದ್ವಿ ನುಗ್ಗೆ ಸೊಪ್ಪು ಮತ್ತು ಅದೆಲ್ಲ ಕಾಳೆಲ್ಲ, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗೆ ಮಿಕ್ಸ್ ಮಾಡೋ ಅಷ್ಟರಲ್ಲಿ ನಾನು ಆ ಕಡೆ ಮುದ್ದೆಗೆ ಇಡೋಣ. ಉಪ್ಸಾರು ಮುದ್ದೆ ಇಲ್ಲದೇ ಇರೋ ಕಾಂಬಿನೇಷನೇ ಇಲ್ಲ, ಬೇರೆ ಅನ್ನ ತಿನ್ನೋಕ್ಕಾಗಲ್ಲ ಅಲ್ವಾ, ಅದಕ್ಕಾಗಿ ಸ್ವಲ್ಪ ಮುದ್ದೆ ಮಾಡೋಣ, ಒಂದು ಚಿಕ್ಕ ಮುದ್ದೆ. ಪಲ್ಯ ಉಪ್ಸಾರಿಗೆ ಮುದ್ದೆ ಇರಲೇಬೇಕಲ್ವಾ, ಅದಕ್ಕಾಗಿ ಇದಾಯಿತು. ಸ್ವಲ್ಪ ಪ್ಲೇಟ್ ಮುಚ್ಕೊಂಬಿಡೋಣ ಅದು ನೀಟಾಗೆ, ಇಲ್ಲಾಂದರೆ ಏನಾರು ಬಿದ್ದರೆ ಹಾಳಾಗುತ್ತಲ್ವ, ಪಕ್ಕದಲ್ಲಿ ಮುದ್ದೆ ಮಾಡ್ಕೊಳ್ಳೋಣ ಅಂತ ಆ ಕಡೆ ಮುದ್ದೆಗೆ ಇಟ್ಟಿದ್ದೀನಿ. ನೋಡೋಣ ಬನ್ನಿ. ನೋಡಿ ಸ್ವಲ್ಪ 1 ಚೊಂಬು ನೀರಿಗೆ 1-2 ಸ್ಪೂನ್ ರಾಗಿ ಹಸಿಟ್ಟು
ರಾಗಿ ಹಸಿಟ್ಟು ಹಾಕ್ಬಿಟ್ಟು ಅದು ಕುದಿಯೋಕೆ ಇಟ್ಟಿದ್ದೀನಿ. ಈ ಕಡೆ ಹಂಗೆ ಪಲ್ಯ ಬೇಯ್ತಾ ಇದೆ. ನನ್ನ ಮಗ ಮಾಡ್ತಾನೆ ಸ್ವಲ್ಪ ಹಾಕೊಂಡು ತಿಂದ. ಇದಿನ್ನು ಒಂದು ಟ್ರಿಕ್ಸ್ ಏನು ಅಂತ ಅಂದರೆ, ಸ್ವಲ್ಪ ಕುದೀತಾ ಇರೋ ನೀರನ್ನ ಎತ್ತಿ ಇಟ್ಕೊಂಬಿಡಿ. ಯಾಕೆಂದರೆ ಸ್ವಲ್ಪ ಮುದ್ದೆ ಗಟ್ಟಿ ಆದರೆ ತಣ್ಣೀರು ಹಾಕಿದ್ರೆ ಚೆನ್ನಾಗಿರಲ್ಲ ಮುದ್ದೆ. ಅದಕ್ಕಾಗಿ ಸ್ವಲ್ಪ ಬೇಕಂದ್ರೆ ಯೂಸ್ ಮಾಡ್ಕೊಳ್ಳೋಣ. ಏನಂದರೆ ನಾವು ಒಂದು ಲೋಟಕ್ಕೆ ಮುದ್ದೆ ಇಟ್ಕೊತೀವಿ ಅಂದರೆ ಸ್ವಲ್ಪ ನೀರು ಹೆಚ್ಚಿಗೆ ಇಟ್ಟು ಸ್ವಲ್ಪ ತೆಗ್ದಿಟ್ಕೊಳ್ಳಿ. ಸ್ವಲ್ಪ ತಿರುತ್ತಾ ಸ್ವಲ್ಪ ಏನಾರ ನಮಗೆ ಅದು ಗಟ್ಟಿ ಅನ್ನಿಸ್ತು ಅಂದರೆ ಹಾಕೊಬೋದು. ಇಮಿಡಿಯೇಟ್ ತಣ್ಣೀರು ಹಾಕಬಾರ್ದು. ಯಾವುದೇ ಕಾರಣಕ್ಕೂ ತಣ್ಣೀರು ಹಾಕಬೇಡಿ, ಮುದ್ದೆಗೆ ಚೆನ್ನಾಗಾಗೋದಿಲ್ಲ. ಸರಿ ಅಂದ್ಬಿಟ್ಟು ಆ ಕಡೆ ಮುದ್ದೆ ಬೇಯ್ತಾ ಇದೆ, ಇದು ಪಲ್ಯ ರೆಡಿ ಇದೆ. ಸರಿ, ಇದನ್ನು ಕ್ಲೋಸ್ ಮಾಡಿ ಸೈಡ್ಗೆ ಎತ್ತಿಟ್ಬಿಡ್ತೀನಿ. ಮುದ್ದೆ ಕಡೆ ಗಮನ ಕೊಡೋಣ. ಈಗ ಪಲ್ಯ ಆಗಿದೆ, ಮುದ್ದೆ ಅದು ಸ್ವಲ್ಪ ಬೆಂದಿದೆಯಲ್ಲ, ಈಗ ತಿರುಗಿಕೊಳ್ಳೋಣ ನೀಟಾಗಿ. ಆಲ್ಮೋಸ್ಟ್ ಪಾತ್ರೆಯಲ್ಲಿ ಮಾಡ್ತಾರೆ. ನಾನು ಚಿಕ್ಕವ್ರು 3 ಜನ ಅಲ್ವಾ, ಚಿಕ್ಕ ಮುದ್ದೆನೇ. ದೊಡ್ಡ ಮುದ್ದೆ 4-5 ಜನ ಮಾಡ್ತೀವಿ ಅಂದರೆ ಸ್ವಲ್ಪ ಪಾತ್ರೆಯಲ್ಲೇ ಕೆಳಗಡೆ ಇಟ್ಕೊಂಡೆ ನೀಟಾಗೆ ತಿರುಗ್ಕೊತೀವಿ. ಈಗ ಅದು ಇಡೀ ಇರೋದ್ರಿಂದ ಒಂದು ಬೆನಿಫಿಟ್ಟು, ನೀಟಾಗಿ ಒಂದೇ ಕೈಯಲ್ಲಿ ಚೆನ್ನಾಗಿ ತಿರುಗಿಕೊಳ್ಳೋಣ. ನೋಡಿ, ಈ ಹದದಲ್ಲಿ ಅಕಸ್ಮಾತಾಗಿ ನಾವೇನಾರ ಬಿಸಿನೀರು ಎತ್ತಿಕೊಂಡಿಲ್ಲ, ಗಟ್ಟಿಯಾಗೋಯ್ತು ಗೊತ್ತಿಲ್ಲದೆ ಅಂತ ಅಂದಾಗ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಬೋದು. ತಣ್ಣೀರು ಹಾಕೊಳ್ಳೋ ಬದಲು ಸ್ವಲ್ಪ ಬಿಸಿನೀರು ಕುದೀತಾ ಇರುತ್ತಲ್ಲ, ಎತ್ತಿಕ್ಕೊಂಬಿಡೋಣ ಅಂತ ಅಷ್ಟೇ. ಚೆನ್ನಾಗಿ ನಾದ್ಕೊಳ್ಳಿ, ಗಂಟು ಇಲ್ಲಬಾರ್ದು. ನೀಟಾಗಿ ಗಂಟು ಇಲ್ಲದೆ ನೋಡಿ ಕೆಳಗೆ ಕುತ್ಕೊಂಡು ಇದೇ ಹದದಲ್ಲೇ ಮಾಡೋದು. ಅದೊಂದು ದಿವಸ ತೋರಿಸ್ತೀನಿ. ಒಂದು 5-6 ಜನಕ್ಕೆ ಮುದ್ದೆ ಮಾಡೋದಾದರೆ ಕೆಳಗಡೆ ಇಟ್ಕೊಂಡು ಪಾತ್ರೆ ನೀಟಾಗಿ ತಿರ್ಕೊಂಡು ಜಡಿಯೋದು ಅಂತಾರೆ ನಮ್ಮ ಕಡೆ, ಮುದ್ದೆ ಜಡಿಯೋದು ಅಂತಾರಲ್ಲ, ಹಂಗೆ ಇದು. ಸ್ವಲ್ಪ ಬೆಂದ್ಕೊಳ್ಳಿ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಅದು ಬೇಯಲಿ ಅಂತ ಬಿಟ್ಟಿದ್ದೀನಿ ಒಂದು 5 ನಿಮಿಷ. ಪ್ಲೇಟ್ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಬೆಂದರೆ ಸಾಕು, ಇಲ್ಲಾಂದರೆ ಹೊಟ್ಟೆನೋ ಬರುತ್ತೆ. ಇದಕ್ಕೂ ಅಷ್ಟೇ ಪ್ಲೇಟ್ ಮುಚ್ಚಿಟ್ಟೆ. ಈಗ ಬೆಂದಿದ್ದಾದಮೇಲೆ ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ಚೆನ್ನಾಗೆ ತಿರ್ಕೊಬೇಕು. ಯಾವುದು ಗಂಟು ಇರಬಾರ್ದು ಮತ್ತು ಹಸಿಟ್ಟು ಥರ ಇರಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ನೀಟಾಗೆ ಇದು ಮಾಡ್ಕೊಳ್ಳೋಣ. ನೋಡಿ, ಅಲ್ಲೊಂದು ಸ್ವಲ್ಪ ಗಂಟು ಆಗ್ತಾ ಇದೆಯಲ್ಲ, ಆ ಥರ ಇರಬಾರ್ದು. ಬೆಂದಿರುತ್ತೆ, ಆಲ್ಮೋಸ್ಟ್ ಬೆಂದಿದೆ. ಅದನ್ನು ಚೆನ್ನಾಗಿ ನಾದ್ಕೊಳ್ಳೋ, ಕೈಯಲ್ಲಿ ಹಾಕಿ ನಾದ್ತಾರಲ್ಲ ಅದ್ರ ಬದಲು ಹಿಂಗೆ ಮುದ್ದೆ ಕೊಲ್ಲಲ್ಲಿ ಹಿಂಗೆ ನಾದೋಣ. ಚೆನ್ನಾಗಿ ನಾದಾದ್ಮೇಲೆ ಈಗ ಮುದ್ದೆ ಕಟ್ಕೊತಾ ಇದ್ದೀನಿ. ಮುದ್ದೆ ಬರದೇ ಇದ್ದವ್ರಿಗೆ ನಾನು ಆ್ಯಕ್ಚುಲಿ ಹೇಳ್ತಾ ಇರೋದು, ಬರುತ್ತೆ, ಯಾರು ಮಾಡ್ದಾರೆ ಮುದ್ದೆ ನಾನೇನು ಮಾಡ್ತಾಯಿಲ್ಲ. ಆದರೂ ಕೆಲವರು ಉಪ್ಸಾರು ಮುದ್ದೆ ತಿನ್ನಲ್ಲ, ಜಾಸ್ತಿ ಚಪಾತಿ ರೊಟ್ಟಿ ತಿಂತಾರೆ ನೋಡಿ, ಅಂಥವ್ರಿಗಾಗಿ ನಾನು ಈ ಮುದ್ದೆ ತೋರಿಸ್ತಾ ಇರೋದು ಅಷ್ಟೇ. ಮುದ್ದೆ ಬರಲ್ಲ ಅಂತ ನಾನೇನು ತೋರಿಸ್ತಾ ಇಲ್ಲ. ಆದರೂ ಉಪ್ಸಾರು ಕಾಂಬಿನೇಷನ್ನು ಮುದ್ದೆ ಇರಲೇಬೇಕಲ್ವ, ಹಳ್ಳಿ ಶೈಲಿಯ ಉಪ್ಸಾರಿಗೆ ಮುದ್ದೆ ಕಾಂಬಿನೇಷನ್. ಮುದ್ದೆ ಇಲ್ದಿರೋ ಉಪ್ಸಾರು ಹೇಗೆ ಫುಲ್ ಆಗುತ್ತೆ ನೀವೇ ಹೇಳಿ ಅಲ್ವಾ? ಅದಕ್ಕೋಸ್ಕರ ಮುದ್ದೆ ಮಾಡಿಕೊಂಡೆ. 3 ಮುದ್ದೆ ಆಯಿತು ಎಲ್ಲರಿಗೂ. ಸರಿ, ಊಟಕ್ಕೆ ಕೊಟ್ಬಿಡೋಣ ಅಂದ್ಬಿಟ್ಟು ನೋಡಿ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ನೀವು ಈಗೂ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಬರ್ತಾಯಿದೆ, ಇನ್ನು ತಿನ್ನೋಣ ಅನಿಸುತ್ತೆ. ನನ್ನ ಮಕ್ಕಳೆಲ್ಲ ಆಲ್ಮೋಸ್ಟ್ ಹಂಗೆ ಜಾಸ್ತಿ ಖಾರ ಹಾಕ್ಕೊಳ್ಳಲ್ಲ, ಸ್ವಲ್ಪ ಖಾರಕ್ಕೆ ನೀಟಾಗಿ ಜಾಸ್ತಿ ಅನ್ನ ಹಾಕ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ, ಕುಡಿತಾರೆ. ನನ್ನ ಮಗಳಂತೂ ಕುದ್ದೇ ಬಿಡ್ತಾಳೆ. ನೋಡಿ, ಪಲ್ಯ ಹಾಕ್ಕೊತಾ ಇದ್ದೀನಿ. ಪಲ್ಯ ಹಾಕ್ಕೊಂಬಿಟ್ಟು ಸರ್ವ್ ಮಾಡೋಣ. ಯಾರಿಗೆ ಹೊಟ್ಟೆ ಹಸಿಯುತ್ತೋ ಅವ್ರು ಬೇಗ ಕೊಡೋಣ. ಹೀಗೆ ನಿಮ್ಮ ಮನೇಲೂ ಇದೇ ಥರ ಉಪ್ಸಾರು ಮಾಡೋಕ್ಕೆ ಬರ್ದಿದ್ದವರು ನನ್ನ ಚಾನಲ್ನ ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಫುಲ್ ವೀಡಿಯೋ ವಾಚ್ ಮಾಡಿ, ಫುಲ್ ಅರ್ಧಕ್ಕೆ ಸ್ಕಿಪ್ ಮಾಡಿ ನೋಡಬೇಡಿ. ಹಿಂಗೆ ನೋಡ್ತಾಯಿರಿ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ಖುಷಿ ವಿಷಯ ಏನು ಅಂತ ಅಂದರೆ, ನನಗೀಗ 100 ಸಬ್ಸ್ಕ್ರೈಬ್ ಆಗಿದೆ. ಅದಕ್ಕೆ ಎಲ್ಲರಿಗೂ ಥ್ಯಾಂಕ್ ಫಾರ್ ವಾಚ್.